ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಕೆಸೆಟ್ ಹಾಗೂ ನೆಟ್ ಎಕ್ಸಾಮ್ ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಎವ್ಯಾಲ್ಯೂಯೇಷನ್ ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಏನು ಎವ್ಯಾಲ್ಯೂಯೇಷನ್ ಅಂತಂದರೆ, ಎವ್ಯಾಲ್ಯೂಯೇಷನ್ ಈಸ್ ಎ ಸ್ಟ್ರಕ್ಚರ್ಡ್ ವೇ ಆಫ್ ಗ್ಯಾದರಿಂಗ್, ಅನಲೈಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಷನ್ ಟು ಸಿ ಹೌ ವೆಲ್ ವಿ ಆರ್ ಮೀಟಿಂಗ್ ಅವರ್ ಟೀಚಿಂಗ್ ಗೋಲ್ಸ್. ಎವ್ಯಾಲ್ಯೂಯೇಷನ್ ಅಂತಂದರೆ ಯಾವುದಾದ್ರೂ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ನ ತೊಗೊಳ್ಳೋಣ. ಈಗ ಒಂದು ಟೆಸ್ಟ್ ಅಥವಾ ನಿಮಗೆ ಎಕ್ಸಾಮ್ ಕೊಡ್ತಾರೆ ಅಂದರೆ ಏನಕ್ಕೋಸ್ಕರ ಟೆಸ್ಟ್ ಮತ್ತು ಎಕ್ಸಾಮ್ ಕೊಡ್ತಾರೆ ಅಂತಂದರೆ, ನೀವು ಎಷ್ಟು ಮಟ್ಟಿಗೆ ಆ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಒಂದು ಕನ್ಕ್ಲೂಷನ್ ಬರೋದಕ್ಕೆ. ಸೊ ಈ ಒಂದು ಟಾಪಿಕಲ್ಲಿ ನೀವು 100% ತಿಳ್ಕೊಂಡಿದ್ದೀರಾ, ಈ ಪರ್ಟಿಕ್ಯುಲರ್ ಯೂನಿಟಲ್ಲಿ ನೀವು 100% ತಿಳ್ಕೊಂಡಿಲ್ಲ ಅಂತ ಈ ರೀತಿಯಾಗಿ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಅದಕ್ಕೆ ನಾವು ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಯೂನಿಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಬಂದು ಎವ್ಯಾಲ್ಯೂಯೇಷನ್. ಸೊ ಈ ಟಾಪಿಕ್ನ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ಚೆನ್ನಾಗಿ ತಿಳ್ಕೊಳ್ಳಿ. ಅದರಲ್ಲಿ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ನ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್, ಇದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ಸ್ ಇದೆ. ಫಸ್ಟ್ ಒಂದು ಬಂದು ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ ಇನ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಫಂಕ್ಷನ್ ಆ್ಯಂಡ್ ಫೇಸಸಲ್ಲಿ ಯಾವುದೆಲ್ಲ ಟೈಪ್ಸ್ ಇದ್ದಾವೆ ಅಂತ ನೋಡೋದಾದರೆ, ಫಸ್ಟ್ ಒಂದು ಬಂದು ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್, ನೆಕ್ಸ್ಟ್ ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್, ನೆಕ್ಸ್ಟ್ ಡಯಾಗ್ನಾಸ್ಟಿಕ್ ಎವ್ಯಾಲ್ಯೂಯೇಷನ್, ಫೋರ್ತ್ ಒಂದು ಬಂದು ಸಮೇಟಿವ್ ಎವ್ಯಾಲ್ಯೂಯೇಷನ್ ಇದೆ. ಏನು ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಅಂತಂತಂದರೆ ನೋಡೋದಾದರೆ, ಫಸ್ಟ್ ಒಂದು ಬಂದು ಏನು ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಅಂತ ನೋಡೋದಾದರೆ, ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಡಿಟರ್ಮೈನ್ಸ್ ಎಂಟ್ರಿ ಬಿಹೇವಿಯರ್ ಆಫ್ ಎ ಲರ್ನರ್. ಇಟ್ ಕಂಡಕ್ಟೆಡ್ ಬಿಫೋರ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಬಿಗಿನ್ ಟು ಚೆಕ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ನೆಸೆಸರಿ ಪ್ರೀರಿಕ್ವಿಸಿಟ್ ನಾಲೆಜ್ ಆರ್ ಸ್ಕಿಲ್ಸ್. ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ನ ಇನ್ನೊಂದು ನೇಮಿಂದನೂ ಸಹ ಕರೀತಾರೆ, ಅಸೆಸ್ಮೆಂಟ್ ಬಿಫೋರ್ ಎಂಟ್ರೆನ್ಸ್ ಅಂತ. ಈ ಒಂದು ಎವ್ಯಾಲ್ಯೂಯೇಷನ್ನ ಯಾವಾಗ ಮಾಡ್ತಾರೆ ಅಂತಂದರೆ, ಬಿಫೋರ್ ಅಂದರೆ ಇವಾಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ತೊಗೋಬೋದು. ಈಗ ನೀವು MBA ಜಾಯ್ನ್ ಆಗೋಕ್ಕೂ ಮುಂಚೆ ನಿಮಗೆ ಏನು ಮಾಡ್ತಾರೆ, ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಲ್ವಾ. ಕೋರ್ಸ್ಗೆ ಜಾಯ್ನ್ ಆಗೋದಕ್ಕೂ ಮುಂಚೆ ನಿಮ್ಮ ಎಬಿಲಿಟಿನ, ನಿಮ್ಮ ಸ್ಕಿಲ್ಸ್, ನಾಲೆಜ್ನ ಚೆಕ್ ಮಾಡಿ ಏನು ಮಾಡ್ತಾರೆ, ನಂತರ ಏನು ಮಾಡ್ತಾರೆ, ಅಡ್ಮಿಷನ್ ಮಾಡ್ಕೊತಾರೆ. ಅದಕ್ಕೆ ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಂದು ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್. ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂತಂದರೆ ಕಂಡಕ್ಟೆಡ್ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸಸ್. its primary goal is to provide continuous feedback to both teacher and the student to improve teaching and learning. It is evaluation for learning. ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂತಂದರೆ ಇದು ಕಂಟಿನ್ಯೂಸ್ ಆಗಿ ನಡೆಯುವಂಥ ಒಂದು ಎವ್ಯಾಲ್ಯೂಯೇಷನ್ ಆಗಿರುತ್ತೆ. ಏನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕ್ಲಾಸಸ್ ಏನು ಇನ್ ಬಿಟ್ವೀನ್ ವೀಕ್ಲಿ ಕ್ವಿಝಸ್ಸು ಅಥವಾ ಟೆಸ್ಟು, ಯೂನಿಟ್ ಟೆಸ್ಟ್ ಅಂತ ಈ ರೀತಿಯಾಗಿ ಮಾಡ್ತಾರೆ ಅಲ್ವಾ. ಅದಕ್ಕೆ ನಾವು ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಈಗ ಒಂದು ಯೂನಿಟ್ ಆದ ತಕ್ಷಣ ಏನು ಮಾಡ್ತಾರೆ, ಒಂದು ಟೆಸ್ಟ್ನ ಕಂಡಕ್ಟ್ ಮಾಡೋದು, ಇದಕ್ಕೆ ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ ಅಂತ ಯೂನಿಟ್ ಟೆಸ್ಟ್, ಕ್ವಿಝಸ್, ಕ್ಲಾಸ್ ರೂಮ್ ಡಿಸ್ಕಷನ್ ಅಂತ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಒಂದು ಬಂದು ಡಯಾಗ್ನಾಸ್ಟಿಕ್ ಎವ್ಯಾಲ್ಯೂಯೇಷನ್. goes a step beyond formative evaluation. It is used to identify the specific root causes of persistent learning difficulties that cannot be resolved by standard formative feedback. ಇದು ಫಾರ್ಮೇಟಿವ್ಗಿಂತ ಇನ್ನೊಂದು ಬಿಯಾಂಡ್ ದಿಸ್ ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್. ಯಾವ ರೀತಿ ಅಂತಂದರೆ, ಜಸ್ಟ್ ಒಂದು ತಿಳ್ಕೊಳ್ಳೋದಷ್ಟೇ ಅಲ್ಲ ಒಂದು ವಿಷಯ, ಇದು ಯಾಕಾಯಿತು, ಹೇಗಾಯಿತು ಅಂತ ರೂಟ್ ಕಾಸಸ್ನ ಫೈಂಡ್ ಔಟ್ ಮಾಡ್ತಾರೆ ಅಲ್ವಾ. ಅದನ್ನೇ ನಾವು ಡಯಾಗ್ನಾಸ್ಟಿಕ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಸ್ಪೆಷಲೈಸ್ಡ್ ಟೆಸ್ಟ್ ಟು ಐಡೆಂಟಿಫೈ ವೈ ಎ ಸ್ಟೂಡೆಂಟ್ ಸ್ಟ್ರಗಲ್ಸ್ ವಿತ್ ಸ್ಪೆಸಿಫಿಕ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಈಗ ಸ್ಟೂಡೆಂಟ್ ಅಥವಾ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಕ್ಲಾಸಲ್ಲಿ. ಕೆಲವೊಬ್ಬರು ಒಂದು ಸಬ್ಜೆಕ್ಟಲ್ಲಿ ಅವರು ತುಂಬ ತಿಳ್ಕೊಂಡಿರ್ತಾರೆ, ನಾಲೆಜ್ ಇರುತ್ತೆ. ಇನ್ನೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಏನು ಮಾಡ್ತಾರೆ, ಮಾರ್ಕ್ಸ್ ಕಡಿಮೆ ತೆಗಿತಾ ಇರ್ತಾರೆ. ಸೊ ಆಗ ಟೀಚರ್ ಏನು ಮಾಡ್ತಾರೆ ಅಂದರೆ ರೂಟ್ ಕಾಸ್ನ ಫೈಂಡ್ ಔಟ್ ಮಾಡ್ತಾರೆ. ಯಾಕೆ ಈ ಸ್ಟೂಡೆಂಟು
ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಯಾಕೆ ಮ್ಯಾಥಮೆಟಿಕ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಏನಿದಕ್ಕೆ ರೀಸನ್ನು, ಅರ್ಥ ಆಗ್ತಿಲ್ವೋ ಅಥವಾ ಕಾನ್ಸೆಪ್ಟ್ ಡಿಫಿಕಲ್ಟಿ ಆಗಿದೆಯೋ, ಈ ರೂಟ್ ಕಾಸ್ನ ಫೈಂಡ್ ಔಟ್ ಮಾಡೋದೇ ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಸಮೇಟಿವ್ ಎವ್ಯಾಲ್ಯೂಯೇಷನ್ conducted at the end of the course or instructional unit. It is used to assign grades, certify completion or judge overall effectiveness of the program. It's evaluation of learning. ಸಮೇಟಿವ್ ಎವ್ಯಾಲ್ಯೂಯೇಷನ್ ಅಂತಂದರೆ ಅಟ್ ದಿ ಎಂಡ್ ಆಫ್ ದಿ ಸೆಮಿಸ್ಟರ್ ಅಥವಾ ಕೋರ್ಸ್ ಆದಮೇಲೆ ಒಂದು ಅಸೆಸ್ಮೆಂಟ್ ಮಾಡೋದು ಅಥವಾ ಒಂದು ಟೆಸ್ಟ್ ಎಕ್ಸಾಮ್ ಮಾಡೋದನ್ನು ಸಮೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್, ಈಗ ಒಂದು ನಿಮ್ಮ ಸೆಮಿಸ್ಟರ್ ಆಗುತ್ತೆ, ಸೆಮಿಸ್ಟರ್ ಎಂಡಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋದನ್ನು ಸಮೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಇದಕ್ಕೆ ಗ್ರೇಡು, ಪರ್ಸೆಂಟೇಜ್, ಮಾರ್ಕ್ಸ್ ಅಂತ ಈ ರೀತಿಯಾಗಿ ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಫೈನಲ್ ಎಕ್ಸಾಮ್, ಸೆಮಿಸ್ಟರ್ ಎಂಡ್ ಪ್ರಾಜೆಕ್ಟ್ಸ್ ಆರ್ ಬೋರ್ಡ್ ಎಕ್ಸಾಮ್ನ ಎಕ್ಸಾಂಪಲ್ ಆಗಿ ತಗೋಬೋದು. ನೆಕ್ಸ್ಟು ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ನಾನ್ ರೆಫರೆನ್ಸ್ಡ್ ವರ್ಸಸ್ ಕ್ರೈಟೀರಿಯನ್ ರೆಫರೆನ್ಸ್ಡ್ ಅಂತ ಈ ರೀತಿಯಾಗಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ ಇದೆ. ಸೊ ನಾನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನ್ NRE ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಬೇಸ್ಡ್ ಆನ್ ನೇಚರ್ ಆಫ್ ರೆಫರೆನ್ಸ್, ದೀಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಹೌ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಇಂಟರ್ಪ್ರಿಟೆಡ್. ನಾನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಂಪೇರ್ಸ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಎಗೇನ್ಸ್ಟ್ ದಿ ಪರ್ಫಾರ್ಮೆನ್ಸ್ ಆಫ್ ಎ ಗ್ರೂಪ್. ದ ನಾರ್ಮ್ ಅಂತಂದರೆ ಗ್ರೂಪ್ ಅಂತ ಅರ್ಥ, ಒಂದು ಗುಂಪು ಅಂತ ಅರ್ಥ. ಇಟ್ ಡಿಟರ್ಮೈನ್ಸ್ ವೇರ್ ಸ್ಟೂಡೆಂಟ್ ಸ್ಟ್ಯಾಂಡ್ಸ್ ಇನ್ ಎ ರಿಲೇಷನ್ ಟು ಅದರ್ಸ್. ಫಾರ್ ಎಕ್ಸಾಂಪಲ್ ಪರ್ಸಂಟೈಲ್ ಆರ್ ರ್ಯಾಂಕ್ ಅಂತ. ಈಗ ಇದನ್ನು ಯಾವ ರೀತಿಯಾಗಿ ನಾನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನ್ ಅಂತಂದರೆ ಒಂದು ಸ್ಟೂಡೆಂಟಿಂದ ಇನ್ನೊಂದು ಸ್ಟೂಡೆಂಟ್ಗೆ ಇದನ್ನು ಕಂಪೇರ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮಲ್ಲೇ ಏನು ಮಾಡ್ತಾರೆ, ರ್ಯಾಂಕಿಂಗ್ ಕೊಡ್ತಾರೆ ಅಲ್ವಾ. ಸೊ ರ್ಯಾಂಕಿಂಗ್ ಕೊಡ್ತಾರೆ ಅಲ್ವಾ, ಅದನ್ನು ನಾವು ನಾನ್ ರೆಫರೆನ್ಸ್ಡ್ ಅಂತ ಕರಿತೀವಿ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಈ ರೀತಿಯಾಗಿ ರ್ಯಾಂಕಿಂಗ್ ಬರುತ್ತಲ್ವ, ಅದನ್ನೇ ನಾವು ನಾನ್ ರೆಫರೆನ್ಸ್ಡ್ ಅಂತ ಕರಿತೀವಿ. ಇದರಲ್ಲಿ ನೆಕ್ಸ್ಟ್ ಒಂದು ನೋಡೋದಾದರೆ ಕ್ರೈಟೀರಿಯನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನಲ್ಲಿ ಕಂಪೇರ್ಸ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಎಗೇನ್ಸ್ಟ್ ಎ ಫಿಕ್ಸ್ಡ್ ಸೆಟ್ ಆಫ್ criteria or a predefined standard regardless of how other students performed. ಕ್ರೈಟೀರಿಯನ್ ಅಂತಂದರೆ ಒಂದು ಕ್ರೈಟೀರಿಯನ ಸೆಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 35 ಮಾರ್ಕ್ಸ್ ಯಾರೆಲ್ಲ ಸ್ಕೋರ್ ಮಾಡ್ತಾರೆ ಅವರು ಪಾಸ್ ಅಂತ. ಇನ್ ಕೇಸ್ 34 ಬಂದರೂ ಅದು ಫೇಲ್, ಅಥವಾ 33 ಬಂದರೂ ಫೇಲ್, 36 ಬಂದರೆ ಪಾಸ್. ಈ ರೀತಿಯಾಗಿ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿರ್ತಾರಲ್ವ, 35 ಬಂದರೆ ಪಾಸ್ ಅಂತ. ಇದನ್ನು ನಾವು ಕ್ರೈಟೀರಿಯನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಡ್ರೈವಿಂಗ್ ಟೆಸ್ಟ್ ಆರ್ ಎ ಸ್ಕೂಲ್ ಎಕ್ಸಾಮ್ ವೇರ್ 35% ಇಸ್ ದ ಪಾಸಿಂಗ್ ಮಾರ್ಕ್ಸ್ ಅಂತ. ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ನಾನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನ್ಗೂ ಕ್ರೈಟೀರಿಯನ್ ರೆಫರೆನ್ಸ್ಡ್ ಎವ್ಯಾಲ್ಯೂಯೇಷನ್ಗೆ ಏನು ಡಿಫ್ರೆನ್ಸ್ ಅಂತ. ನಾರ್ಮ್ ಅಂತಂದರೆ ಸೊ ಕಂಪೇರ್ ಮಾಡೋದು, ಸ್ಟೂಡೆಂಟ್ಸ್ ಜೊತೆ ಕಂಪೇರ್ ಮಾಡೋದು. ಈಗ ಇನ್ ಕೇಸ್ ಒಂದು ಸ್ಟೂಡೆಂಟ್ 25 ತೆಗೆದ್ರೂ ಅವರು ಫಸ್ಟ್ ರ್ಯಾಂಕ್ ಆಗಿರ್ತಾರೆ, 24 ಯಾರು ಸ್ಕೋರ್ ಮಾಡ್ತಾರೋ ಅವ್ರು ಸೆಕೆಂಡ್ ರ್ಯಾಂಕ್. ಬಟ್ಟು ಕ್ರೈಟೀರಿಯನಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಯಾರೆಲ್ಲ ಮಸ್ಟ್ ಆ್ಯಂಡ್ ಶುಡ್ 35 ಮಾರ್ಕ್ಸ್ ಅಂದರೆ 35 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಮಾತ್ರ ಅವರು ಏನು ಪಾಸ್, ಇಲ್ಲ ಅಂದರೆ ಫೇಲ್. ಈ ರೀತಿಯಾಗಿ ಅದಷ್ಟೇ ಅಲ್ಲದೆ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ ಟೆಸ್ಟ್. ಸೊ ಈಗ ಡಿಸ್ಕಸ್ ಮಾಡಿದ್ದು ನಾವು ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್. ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ಟೆಸ್ಟ್, ಯಾವುದೆಲ್ಲ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಅಂತ. ಫಸ್ಟ್ ಒಂದು ಬಂದು ಆಬ್ಜೆಕ್ಟಿವ್ ಟೆಸ್ಟ್. ನಿಮಗೆ ಗೊತ್ತಿರುತ್ತೆ ಅಲ್ವಾ, ಆಬ್ಜೆಕ್ಟಿವ್ ಅಂತಂದರೆ MCQs ABCD ಆಪ್ಷನ್ ಇರುತ್ತೆ, ನೀವು ಅದನ್ನು ಚೂಸ್ ಮಾಡ್ಬೋದು ಯಾವುದಾದ್ರೂ ಒಂದು. ಅದನ್ನು ನಾವು ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಕರಿತೀವಿ. ಸೊ ಏನು ಆಬ್ಜೆಕ್ಟಿವ್ ಟೆಸ್ಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ABCD ಅಂತ ಇರುತ್ತೆ. ಸೊ ನೀವು ಫಸ್ಟ್ ಒಂದು ಏನ ಚೂಸ್ ಮಾಡಿದ್ರೆ ಅದು ರೈಟ್ ಆನ್ಸರ್ ಆಗಿದ್ರೆ ರೈಟ್, ಇಫ್ ಅದರ್ ಏನು 3 ಆಪ್ಷನ್ಸ್ ಇರುತ್ತಲ್ಲ, ನೀವೇನಾದರೂ ಅದನ್ನು ಚೂಸ್ ಮಾಡಿದರೆ ಅದು ರಾಂಗ್ ಅಂತ. ಬಟ್ ಸಬ್ಜೆಕ್ಟಿವಲ್ಲಿ ಆ ರೀತಿ ಇರೋದಿಲ್ಲ. ಸೊ ಇದಕ್ಕೆ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಟು ಎವ್ಯಾಲ್ಯೂಯೇಟ್, ಅಂದರೆ ಟು ಟೆಸ್ಟ್ ಮಾಡೋದಕ್ಕೆ ವೆದರ್ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಥವಾ ಸಬ್ಜೆಕ್ಟಲ್ಲಿ ಇವರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಸಬ್ಜೆಕ್ಟಿವಲ್ಲಿ ಆದರೆ
ಡಿಫ್ರೆಂಟ್ ಆನ್ಸರ್ಸ್ನ ಬರೀಬೋದು. ಬಟ್ ಆಬ್ಜೆಕ್ಟಿವಲ್ಲಿ ಆ ರೀತಿಯಾಗಿರಲ್ಲ. ಸ್ಪೆಸಿಫಿಕ್ಕಾಗಿ ಇದು ಆನ್ಸರ್ ಅಂದರೆ ಇದೇ ಆನ್ಸರ್ ಆಗಿರಬೇಕು, ಅಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರಾ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಡೆಫಿನೆಟ್ ಆನ್ಸರ್ ಮಾತ್ರ ಕೊಡಬೇಕಾಗುತ್ತೆ. ಯಾವ ರೀತಿಯೆಲ್ಲ ಆಬ್ಜೆಕ್ಟಿವ್ ಟೆಸ್ಟ್ನ ಕಂಡಕ್ಟ್ ಮಾಡ್ಬೋದು ಅಂದರೆ, ಒಂದು MCQ ABCD ಕೊಡ್ಬೋದು, ಟ್ರೂ ಆರ್ ಫಾಲ್ಸ್ ಕೊಡ್ಬೋದು, ಇಲ್ಲ ಮ್ಯಾಚಿಂಗ್ ಕೊಡ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಯೂಸ್ ಟು ಕವರ್ ವೈಡ್ ಸಿಲೆಬಸ್ ಎಫಿಷಿಯೆಂಟ್ಲಿ. ಈ ರೀತಿಯಾಗಿ ಆಬ್ಜೆಕ್ಟಿವ್ ಟೆಸ್ಟ್ನ ಕಂಡಕ್ಟ್. ನೆಕ್ಸ್ಟ್ ಒಂದು ಬಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಗಿರುತ್ತೆ. ಸೊ ಏನು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಂದರೆ, ಸೇಮ್ ಇಲ್ಲೂ MCQs ಇರುತ್ತೆ. ಸೆಕೆಂಡ್ ಏನು ಆ್ಯಪ್ಟಿಟ್ಯೂಡ್ ಟೆಸ್ಟು ಅಂತ ನೋಡೋದಾದರೆ, aptitude tests are assessment designed to measure a person's natural abilities and potential for learning new skills. Aptitude tests are assessments designed to measure a person's natural abilities and potential for learning a new skills. Aptitude test ಅನ್ನೋದು ಒಬ್ಬ ಪರ್ಸನ್ನ ಪೊಟೆನ್ಷಿಯಲ್ಸ್ ಮತ್ತು ಅವರ ಒಂದು ಎಬಿಲಿಟಿನ ಟೆಸ್ಟ್ ಮಾಡೋವಂಥದ್ದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಜಾಬ್ ರೋಲ್ ಇರುತ್ತೆ. ಆ ರೋಲ್ಗೆ ಇವರು ಕೇಪಬಲ್ ಇಲ್ಲ ಅಂತ ಫಸ್ಟ್ ಟೆಸ್ಟ್ ಕೊಡ್ತಾರೆ ಅಲ್ವಾ, ಆ್ಯಪ್ಟಿಟ್ಯೂಡ್ ಟೆಸ್ಟು. ಒಂದು ಪರ್ಸನ್ ಅಥವಾ ಒಂದು ಕ್ಯಾಂಡಿಡೇಟ್ ಕ್ಲಿಯರ್ ಮಾಡಿದ್ರೆ ಏನು ಮಾಡ್ತಾರೆ, ಸೊ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅನ್ನೋದು ಸಹ. ಮೆಷರ್ಸ್ ಇನ್ನೇಟ್ ಕೆಪಾಸಿಟಿ ಟು ಲರ್ನ್ ಆರ್ ಫಾರ್ವರ್ಡ್ ಲುಕಿಂಗ್. ಸೊ ಇನ್ನೇಟ್ ಅಂದರೆ ಬೈ ಬರ್ತಾಗಿ ಅವರ ಒಂದು ಪೊಟೆನ್ಷಿಯಲ್ ಕೇಪಬಿಲಿಟೀಸ್ನ ಇದರಲ್ಲಿ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಬಂದು ಅಚೀವ್ಮೆಂಟ್ ಟೆಸ್ಟ್. ಅಚೀವ್ಮೆಂಟ್ ಟೆಸ್ಟ್ ಆರ್ ಅಸೆಸ್ಮೆಂಟ್ಸ್ ಡಿಸೈನ್ ಟು ಮೆಷರ್ ಅ ಪರ್ಸನ್ಸ್ ಲೆವೆಲ್ ಆಫ್ ನಾಲೆಜ್ ಆರ್ ಸ್ಕಿಲ್ಸ್ ಇನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆರ್ ಏರಿಯಾ ಆಫ್ ಸ್ಟಡಿ. ಒಂದು ಪರ್ಸನ್ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಏರಿಯಾದಲ್ಲಿ ಅವರ ಒಂದು ಅಚೀವ್ಮೆಂಟ್ಸ್ ಅಂತಂದರೆ ಅವರ ಒಂದು ಲೆವೆಲ್ ಆಫ್ ನಾಲೆಜ್ನ ಸ್ಕಿಲ್ನ ಟೆಸ್ಟ್ ಮಾಡೋವಂಥದ್ದು ಅಚೀವ್ಮೆಂಟ್ ಟೆಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಈಗ ಒಂದು ಸ್ಟೂಡೆಂಟು ಮ್ಯಾಥಮ್ಯಾಟಿಕಲ್ ಕಾನ್ಸೆಪ್ಟ್ಸು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಎಷ್ಟಿದೆ ಆ ಒಂದು ಪರ್ಟಿಕ್ಯುಲರ್ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟಲ್ಲಿ ಅಂತ ಏನು ಮಾಡ್ತಾರೆ, ತಿಳ್ಕೊತಾರೆ. ಸೊ that is called achievement test. ಸೊ ಅಚೀವ್ಮೆಂಟ್ ಟೆಸ್ಟಲ್ಲಿ 100% ಮಾಸ್ಟ್ರಿ ಇರ್ತಾರೆ. ನೆಕ್ಸ್ಟು ಪ್ರೊಫಿಷಿಯನ್ಸಿ ಟೆಸ್ಟು. ಏನು ಪ್ರೊಫಿಷಿಯನ್ಸಿ ಟೆಸ್ಟು? ಪ್ರೊಫಿಷಿಯನ್ಸಿ ಟೆಸ್ಟ್ ಈಸ್ ಅನ್ ಅಸೆಸ್ಮೆಂಟ್ ಡಿಸೈನ್ ಟು ಎವ್ಯಾಲ್ಯೂಯೇಟ್ ಎ ಪರ್ಸನ್ಸ್ ಲೆವೆಲ್ ಆಫ್ ಸ್ಕಿಲ್ ಆರ್ ಎಬಿಲಿಟಿ ಇನ್ ಎ ಸ್ಪೆಸಿಫಿಕ್ ಏರಿಯಾ ಆರ್ ಎ ಫೀಲ್ಡ್. ಏನು ಅಚೀವ್ಮೆಂಟ್ ಟೆಸ್ಟು ಆ್ಯಂಡ್ ಪ್ರೊಫಿಷಿಯನ್ಸಿ ಟೆಸ್ಟು ಎರಡೂ ಸೇಮ ಇಲ್ಲ. ಪ್ರೊಫಿಷಿಯನ್ಸಿ ಟೆಸ್ಟ್ ಹೇಗೆ ಡಿಫರ್ ಆಗುತ್ತೆ ಅಂದರೆ, ಅಚೀವ್ಮೆಂಟ್ ಟೆಸ್ಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಸಿಲೆಬಸ್, ಕೋರ್ಸ್, ಕರಿಕ್ಯುಲಮಲ್ಲಿ ಏನು ಪರ್ಸನ್ ಅಥವಾ ಸ್ಟೂಡೆಂಟು ಸ್ಕೋರ್ ಮಾಡಿರ್ತಾರೋ, ಅಚೀವ್ಮೆಂಟ್ ಮಾಡಿರ್ತಾರೆ, ಅದನ್ನು ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ. ಬಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನೋದು ಏನಂತಂದರೆ, ಲೈಕ್ ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ಎ ಪರ್ಸನ್ನ ಪ್ರೊಫಿಷಿಯನ್ಸಿ ಟೆಸ್ಟ್ ಅಸೆಸ್ ಎ ಪರ್ಸನ್ಸ್ ಓವರಾಲ್ ಕಾಂಪಿಟೆನ್ಸಿ ಆಫ್ ಎ ಸಬ್ಜೆಕ್ಟ್ ಆರ್ ಎ ಸ್ಕಿಲ್ ರಿಗಾರ್ಡ್ಲೆಸ್ ಆಫ್ ಹೌ ಇಟ್ ವಾಸ್ ಅಕ್ವೈರ್ಡ್. ಇದು ಓವರಾಲ್ ಪ್ರೊಫಿಷಿಯನ್ಸಿ ಅನ್ನೋದು ಓವರಾಲ್ ಅಸೆಸ್ಮೆಂಟ್ ಆಗಿರುತ್ತೆ. ಅಚೀವ್ಮೆಂಟ್ ಟೆಸ್ಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಥವಾ ಒಂದು ಸ್ಪೆಸಿಫಿಕ್ ಏರಿಯಾ ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ. ಪ್ರೊಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಓವರಾಲ್ ಪರ್ಫಾರ್ಮೆನ್ಸ್. ಇಷ್ಟು ಏನಾಗಿರುತ್ತೆ, ಅವ್ಯಾಲ್ಯೂಯೇಷನ್ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಏನಾದರೂ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಕಷ್ಟ ಅಂತ ಅನಿಸಿದ್ರೆ ಈ ಒಂದು ನೆಕ್ಸ್ಟ್ ನೋಡೋದಾದರೆ, ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ CBCS ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ. ಆ್ಯಂಡ್ ಆಲ್ಸೋ ಮತ್ತೊಂದು ಇದರಲ್ಲೇ ಬರುತ್ತೆ ಎವ್ಯಾಲ್ಯೂಯೇಷನಲ್ಲಿ ಇನ್ನೊಂದು ಏನಂದರೆ CBT ಎಕ್ಸಾಮ್ ಅಂತ. CBT ಈಸ್ ನಥಿಂಗ್ ಬಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತಂದರೆ, ಈಗ ಒಂದು ನೀವು ಎಕ್ಸಾಮ್ನ ಹೋಗಿ ಕಂಪ್ಯೂಟರಲ್ಲಿ ಅಟೆಂಡ್ ಮಾಡ್ತೀರಲ್ಲ. ಫಾರ್ ಎಕ್ಸಾಂಪಲ್ NET ಎಕ್ಸಾಮ್ ಆಗಿರ್ಬೋದು ಅಥವಾ SSC ಎಕ್ಸಾಮ್ಸು, ಅಲ್ಲೇನಾಗುತ್ತೆ, ಆಬ್ಜೆಕ್ಟಿವ್ MCQಸಲ್ಲಿ ಇರುತ್ತೆ. ನಿಮಗೆ ಏನಾಗುತ್ತೆ, ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಅನೌನ್ಸ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ. ನೀವು ಇವಾಗ
ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು MCQs ಕ್ವಿಜ್ನ ಅಥವಾ ಏನಾದರೂ ಅಟೆಂಡ್ ಮಾಡಿದಾಗ ಕಂಪ್ಯೂಟರ್ ಮೂಲಕ ನಿಮ್ಗೇನಾಗುತ್ತೆ, ಇಮಿಡಿಯೇಟ್ ನಿಮ್ಮ ಸ್ಕೋರ್ ಗೊತ್ತಾಗುತ್ತೆ ಅಲ್ವಾ. ದಟ್ ಈಸ್ ನಥಿಂಗ್ ಬಟ್ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್. ಸೊ ಇದರಲ್ಲಿ ನೆಕ್ಸ್ಟ್ ಒಂದು ಬಂದು CBCS, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ. ಸೊ ಇದೇನಾಗುತ್ತೆ, ಏನು CBCS ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಟೂಡೆಂಟು ಪರ್ಟಿಕ್ಯುಲರ್ ಅವರಿಗೆ ಒಂದು ಏನಾಗುತ್ತೆ, ಒಂದು ಆಪರ್ಚುನಿಟಿ ಇರುತ್ತೆ, ಅವರಿಗೆ ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಲ್ವ, ಅದು ಅನದರ್ ಸ್ಟೂಡೆಂಟ್ character selects a core, elective and soft skills courses on a credit menu. Wall interface will credits visualized as stocks as colorful gem icons. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮಲ್ಲಿ ನಿಮಗೆ ಯಾವ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ನೀವು ಕಾಮರ್ಸ್ ಓದ್ತಿರ್ತೀರ, ಬಟ್ ನಿಮಗೆ ಏನು ಮಾಡಬೇಕು, ಸೈಕಾಲಜಿ ಸಬ್ಜೆಕ್ಟ್ನ ಓದಬೇಕಂತ ಅನಿಸುತ್ತೆ. ಸೊ ನೀವು ಏನು ಮಾಡ್ಬೋದು, ಎಲೆಕ್ಟಿವ್ ಸಬ್ಜೆಕ್ಟಲ್ಲಿ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ನೀವು ಏನು ಮಾಡ್ಬೋದು, ತೊಗೋಬೋದು. ಅದನ್ನೇ CBCS ಅಂತ ಕರಿತೀವಿ. ಸೊ ಇದು ಏನಂತಂದರೆ, ಡೈವರ್ಸ್ ಅರೇ ಆಫ್ ಕೋರ್ಸಸ್ ಇನ್ಕ್ಲೂಡಿಂಗ್ ಇಂಟರ್ ಡಿಸಿಪ್ಲಿನರಿ ಆ್ಯಂಡ್ ಸ್ಕಿಲ್ ಬೇಸ್ಡ್ ಒನ್ಸ್ ಅಲಾಂಗ್ ಸೈಡ್ ಕೋರ್ ಸಬ್ಜೆಕ್ಟ್. ಇಲ್ಲೇನಾಗುತ್ತೆ, ಇಂಟರ್ ಡಿಸಿಪ್ಲಿನರಿ, ನಿಮ್ಮ ಒಂದು ಪರ್ಟಿಕ್ಯುಲರ್ ಡಿಸಿಪ್ಲಿನ್ ಅಲ್ಲದೆ ಬೇರೆ ಡಿಸಿಪ್ಲಿನ್ ಸಬ್ಜೆಕ್ಟ್ಸ್ನು ನೀವು ಕಲ್ತ್ಕೋತೀರ. ಇದಿಷ್ಟು ಏನಾಗಿತ್ತು CBCS ಆಗಿರೋದು. ಇನ್ನು ಲಾಸ್ಟಲ್ಲಿ ಒಂದು ಟಾಪಿಕ್ ಅಂತಂದರೆ, ದಟ್ ಈಸ್ ಇದು ಲಾಸ್ಟ್ ಟಾಪಿಕ್ ಈ ಒಂದು ಪರ್ಟಿಕ್ಯುಲರ್ ಯೂನಿಟಲ್ಲಿ. ಸಿಲೆಬಸ್ಸು ಮತ್ತು ಕರಿಕ್ಯುಲಮ್ಗೂ ಏನು ಡಿಫ್ರೆನ್ಸ್ ಅಂತ. ಸಿಲೆಬಸ್ಸು ಕೋರ್ಸ್ ಕಂಟೆಂಟು, ಲರ್ನಿಂಗ್ ಆಬ್ಜೆಕ್ಟಿವ್ಲು, ವೀಕ್ಲಿ ಟಾಪಿಕ್ಸು, ಅಸೆಸ್ಮೆಂಟ್ ಆ್ಯಂಡ್ ಡೇಟ್ಸ್ ಇದೆಲ್ಲ ಏನಾಗುತ್ತೆ, ಫಿಕ್ಸ್ ಆಗಿರುತ್ತೆ. Syllabus is a document that outlines everything that will be covered in a specific subject. It is a detailed list of topic, concepts and portions to be taught. ಸಿಲೆಬಸ್ ಅಂದರೆ ಏನು, ಒಂದು ಪ್ರಿಸ್ಕ್ರೈಬ್ಡ್ ಆಗಿರುತ್ತೆ. ಈ ವೀಕಲ್ಲಿ ಇಷ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು, ಈ ಸಬ್ಜೆಕ್ಟಲ್ಲಿ ಇಷ್ಟು ಯೂನಿಟ್ಸ್ ಬರಬೇಕು, ಇದು ಆಬ್ಜೆಕ್ಟಿವ್, ಇದೆಲ್ಲ ಏನಾಗಿರುತ್ತೆ, ಆಲ್ರೆಡಿ ಡಿಸೈನ್ ಆಗಿರುತ್ತೆ. ಇಟ್ ಈಸ್ ಎ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ನ್ಯಾರೋ ಆಗಿರುತ್ತೆ. ಇಟ್ ಈಸ್ ಲಿಮಿಟೆಡ್ ಟು ಸಿಂಗಲ್ ಸಬ್ಜೆಕ್ಟ್. ಇದೇನಾಗಿರುತ್ತೆ, ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಫೋಕಸಸ್ ಆನ್ ವಾಟ್ ದಟ್ ಕಂಟೆಂಟ್ ಆ್ಯಂಡ್ ದ ಟಾಪಿಕ್ಸ್. ಏನಂತಂದರೆ, ಯಾವ ಟಾಪಿಕ್ ಮಾಡಬೇಕು, ಏನು ಕಂಟೆಂಟ್ ಇರಬೇಕು ಅಂತ ಇದು ಫೋಕಸ್ ಮಾಡುತ್ತೆ. ಫ್ಲೆಕ್ಸಿಬಿಲಿಟಿ, ಯೂಶ್ವಲಿ ಫಿಕ್ಸ್ಡ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್. ಇದು ಏನಾಗುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಥವಾ ಇಯರ್ಗೆ ಅಥವಾ ಒಂದು ಸೆಮಿಸ್ಟರ್ಗೆ ಮಾತ್ರ ಫಿಕ್ಸ್ ಆಗಿರುತ್ತೆ ಸಿಲೆಬಸ್ ಅನ್ನೋದು. ಕರಿಕ್ಯುಲಮ್ ಅನ್ನೋದು, ಇಟ್ ಈಸ್ ಅ ಓವರ್ ಆಲ್ ಪ್ಲ್ಯಾನ್. A curriculum is a total learning experience provided by an educational institution. It is the master plan that includes not only syllabus but also teaching methods, learning objective, extracurricular activities and evaluation strategies. ಇದು ನೇಚರ್ ಒಂದು ಪ್ರಿಸ್ಕ್ರಿಪ್ಟಿವ್ ಆಗಿರುತ್ತೆ. ಹೌಎವರ್ ಓವರ್ ಆಲ್ ಕೋರ್ಸ್ ಶುಡ್ ಬಿ ರನ್. ಯಾವ ರೀತಿಯಾಗಿ ಒಂದು ಕೋರ್ಸ್ ರನ್ ಆಗಬೇಕು ಅಂತ. ವೈಡ್, ಇದು ಸ್ಕೋಪ್ ಬಂದು ಅದು ನ್ಯಾರೋ ಆಗಿತ್ತು, ಇದು ವೈಡ್ ಆಗಿರುತ್ತೆ. ಇಟ್ ಕವರ್ಸ್ ದ ಎಂಟೈರ್ ಕೋರ್ಸ್ ಆಫ್ ದ ಸ್ಟಡಿ ಆರ್ ಎ ಪ್ರೋಗ್ರಾಮ್. ಇದು ಎಲ್ಲನೂ ಕವರ್ ಮಾಡುತ್ತೆ. ಫೋಕಸಸ್ ಆನ್ ಹೌ ಆ್ಯಂಡ್ ವೈ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್. ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಸಬ್ಜೆಕ್ಟ್, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಮಾರಲ್ ಎಜುಕೇಷನ್ ಆ್ಯಂಡ್ ಫಿಸಿಕಲ್ ಟ್ರೈನಿಂಗ್. ಇದೇ ಸಿಲೆಬಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಏನು ಕವರ್ ಮಾಡಬೇಕಂತಿರುತ್ತೆ. ಕರಿಕ್ಯುಲಮಲ್ಲಿ ಏನು ಬರುತ್ತೆ, ಸಿಲೆಬಸ್ ಬರುತ್ತೆ. ಬರೀ ಸಬ್ಜೆಕ್ಟ್ ಅಷ್ಟೇ ಅಲ್ಲದೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಬಹುದು, ಫಿಸಿಕಲ್ ಟ್ರೈನಿಂಗ್ ಇರ್ಬೋದು, ಮಾರಲ್ ಎಜುಕೇಷನ್ ಇರ್ಬೋದು, ಎಲ್ಲನೂ ಇನ್ಕ್ಲೂಡ್ ಆಗೋದನ್ನು ಕರಿಕ್ಯುಲಮ್ ಅಂತ ಕರಿತೀವಿ. ಸೊ ಕರಿಕ್ಯುಲಮ್ ಅಂದರೆ ಯಾವ ಸಬ್ಜೆಕ್ಟು ಅಂದರೆ ಡೀಟೈಲ್ಡ್ ಪ್ಲ್ಯಾನ್ ಆಗಿರುತ್ತೆ. ಸಿಲೆಬಸ್ ಈಸ್ ಎ ಡಾಕ್ಯುಮೆಂಟ್, ಫಿಕ್ಸ್ ಸಬ್ಜೆಕ್ಟ್ಗೆ ಸಿಲೆಬಸ್ ಸೀಮಿತವಾಗಿರುತ್ತೆ. ಕರಿಕ್ಯುಲಮ್ ಅನ್ನೋದು ಓವರ್ ಆಲ್ ಎಲ್ಲನೂ ಕವರ್ ಮಾಡುತ್ತೆ. ಇದಿಷ್ಟು ಏನು ಸಿಲೆಬಸ್ಸು ಮತ್ತು ಕರಿಕ್ಯುಲಮ್ಗೂ ಡಿಫ್ರೆನ್ಸ್. ಐ ಹೋಪ್ ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ ಎಲ್ಲ ಕ್ಲಾಸಸ್ಸು ಕಂಪ್ಲೀಟ್ ಆಗಿದೆ. ಇನ್ನೂ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅನಿಸಿದ್ರೆ ಆ ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ನೋಟ್ಸ್ ಏನಾದರೂ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.